ಸಿಎಂ ಸಿದ್ದರಾಮಯ್ಯನವರು ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ಅದರಲ್ಲೂ ಕೂಡ ಅವರ ಸ್ವಂತ ಕ್ಷೇತ್ರದಿಂದ ಜಿಲ್ಲೆಯಿಂದ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮತಬೇಟೆ. ಮೈಸೂರನ್ನ ಗೆಲ್ಲಲಿಕ್ಕೆ ಅಖಾಡಕ್ಕಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರಾಜ್ಯದಲ್ಲಿ ನಾವು 20 ಸೀಟು ಗೆಲ್ತೇವೆ ಅಂತೇಳಿ ವಿಶ್ವಾಸದ ಮಾತನ್ನಾಡಿದ್ದಾರೆ ಮುಖ್ಯಮಂತ್ರಿಗಳು. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಭರ್ಜರಿ ಮತಬೇಟೆ. ಶತಾಯ ಗತಾಯ ಮೈಸೂರಿನ ಜೊತೆಗೆ ಚಾಮರಾಜನಗರ ಕ್ಷೇತ್ರವನ್ನು ಕೂಡ ಗೆಲ್ಲಬೇಕು ಅಂತೇಳಿ ನಿರ್ಧರಿಸಿದ್ದಾರೆ. ಮಾಡಲಿ ಪಾಪ ಹೋದ ಸರಿನೂ ಮಾಡಿದ್ದಾರೆ. ಐ ವೆಲ್ಕಮ್ ಇಟ್. ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ? ಹೋದ ಸರಿ ಬೆಂಗಳೂರು ನಂಜನಗೂಡಿನಲ್ಲೂ ಪಾದಯಾತ್ರೆ ಮಾಡಿದ್ರಲ್ಲ, ಪಬ್ಲಿಕ್ ಫಂಕ್ಷನ್ ಮಾಡಿದ್ರಲ್ಲ. ವಾಟ್ ಇಸ್ ದಿ ರಿಸಲ್ಟ್? See the failures of the government of India, ಮೋದಿ ಸರ್ಕಾರದ ಫೇಲ್ಯೂರ್ಸ್ಗಳು, ಆಮೇಲೆ ನಮ್ಮ ಸರ್ಕಾರದ ಸಾಧನೆಗಳು, ಗ್ಯಾರಂಟಿಗಳು, ಗ್ಯಾರಂಟಿಗಳ ಜೊತೆಗೆ ಬೇರೆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಭರವಸೆಗಳನ್ನು ಕೂಡ ಈಡೇರಿಸಿದೆ. ಈಗ ಅವರು ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ ಸರ್. ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಅದೇ ನಮ್ಮಂದ ಕದ್ಬಿಟ್ಟಿದ್ದಾರೆ. ಈಗ ಗ್ಯಾರಂಟಿ ಅನ್ನೋ ಪದನೇ ಕದ್ಬಿಟ್ಟಿದ್ದಾರೆ. ಎಲೆಕ್ಷನ್ ಹತ್ರ ಬರ್ತಾ ಗ್ಯಾಸ್ ಸಿಲಿಂಡರ್ಗಳ ರೇಟು, ಪೆಟ್ರೋಲ್ ರೇಟು ಕಂಟ್ರೋಲ್ ಇಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ನೋಡಪ್ಪ, ಪೆಟ್ರೋಲ್ ಡೀಸೆಲ್ಲು 2 ರೂಪಾಯಿ ಕಮ್ಮಿ ಮಾಡೋದು ಚುನಾವಣಾ ದೃಷ್ಟಿಯಿಂದ. ನಿಮ್ಗೆ ಎಷ್ಟಿತ್ತು ಗೊತ್ತಾ? 2014ರಲ್ಲಿ ಪೆಟ್ರೋಲು ಡೀಸೆಲ್ಲು 47 ರೂಪಾಯಿ. ಈಗ ಎಷ್ಟಿದೆ? ಎಷ್ಟಿದೆ? ಡೀಸೆಲ್ 90 ರೂಪಾಯಿ. ಹೆಚ್ಚಾಯ್ತು ಕಡಿಮೆ ಆಯ್ತು? 71 ರೂಪಾಯಿ ಆಯ್ತು ಪೆಟ್ರೋಲು. ಯಾವಾಗ? 2014. ಈಗ ಎಷ್ಟಿದೆ? ಜಾಸ್ತಿ ಆಗಿದೆ ಕಡಿಮೆ ಆಗಿದೆ? 414 ರೂಪಾಯಿ ಇತ್ತು. ಯಾವುದು? ಗ್ಯಾಸ್ ಒಂದು ಸಿಲಿಂಡ್ರು. ಈಗ ಎಷ್ಟಿದೆ? 900 ರೂಪಾಯಿ ಮಾಡಿದ್ದಾರೆ. 900 ರೂಪಾಯಿ ಇದೆ. 100 ರೂಪಾಯಿ ಕಡಿಮೆ ಮಾಡಿದ್ದಾರೆ. 1050 ಆಗ್ಬಿಟ್ಟಿತ್ತು. 100 ಕಡಿಮೆ ಮಾಡಿದ್ದಾರೆ. ಈಗ 414ರಿಂದ ಈಗ 900 ಅಂತಲೇ ಇಟ್ಕೊಳ್ಳೋಣ. ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು? ಮೊದಲು ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಇದಕ್ಕೆ ಜಾಸ್ತಿ ಆದದಕ್ಕೆ ಹೇಳ್ಬೇಕಲ್ಲ. ಜನರ ಮೇಲೆ ಭಾರನ ಇಲ್ವಾ ಇದು? ಏನಂತ ಹೇಳಿದ್ರು? ಅಚ್ಚೇ ದಿನ ಈಗ ಬಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರ 10 ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದ್ರೆ, ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಜಾಸ್ತಿ ಆದಾಗ. ಕಡಿಮೆ ಆಗಿದೆ. ಈಗ 2014ರಲ್ಲಿ ಇದ್ದದಕ್ಕಿಂತ ಕಡಿಮೆ ಆಗಿದೆ. ಕಡಿಮೆ ಆಗಬೇಕು ಜಾಸ್ತಿ ಆಗಬೇಕು? ಮತ್ತೆ ಇದು ಸಿಎಂ ಸಿದ್ದರಾಮಯ್ಯನವರು ಪ್ರಚಾರದ ನಿಮಿತ್ತ ಮೈಸೂರಿಗೆ ಬಂದಿಳಿದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿರುವಂತಹದ್ದು. ಶತಾಯ ಗಿತಾಯ 20 ಸೀಟನ್ನು ಗೆದ್ದೇ ಗೆಲ್ತೇವೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಕೇಂದ್ರ ಸರ್ಕಾರದ ಒಂದಿಷ್ಟು ಧೋರಣೆಗಳನ್ನು ನಾವು ರಾಜ್ಯದ ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತೇವೆ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು.